ಹಾಯ್ ಗೈಸ್, ನಾನಿವತ್ತು ಫೇರಿ ಟೇಲ್ ಎನಿಮೆನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈ ಒಂದು ಎನಿಮೆಯಲ್ಲಿ ತುಂಬ ಜಾಸ್ತಿ ಎಪಿಸೋಡ್ ಇದೆ. ಈ ಒಂದು ವಿಡಿಯೋದಲ್ಲಿ ನಾನು 2 ಎಪಿಸೋಡನ್ನು ಕವರ್ ಮಾಡ್ತೀನಿ. ಯಾಕಂದರೆ ಫೇರಿ ಟೇಲ್ ಅಂದರೆ ಏನು, ಫೇರಿ ಟೇಲ್ ಗ್ರೂಪ್ ಅಂದರೆ ಏನು, ಅದರ ಬಗ್ಗೆ ನಿಮಗೆ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ನಾನು ಈ ಒಂದು ಎನಿಮೆಯಲ್ಲಿ ಅಂದರೆ ಫಸ್ಟ್ ಸ್ಟಾರ್ಟ್ ಪಾರ್ಟ್ 1ಅಲ್ಲಿ 2 ಎಪಿಸೋಡ್ ಕವರ್ ಮಾಡ್ತಿರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತುಂಬ ಜಾಸ್ತಿ ಎಪಿಸೋಡನ್ನು ಕವರ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಸ್ಟಾರ್ಟಿಂಗಲ್ಲಿ ನಾವು ನೋಡ್ತೀವಿ, ಒಂದು ಟ್ರೈನ್ ಇರ್ತದೆ ಆ್ಯಂಡ್ ಆ ಟ್ರೈನ್ ಒಳಗೆ ನಾರ್ಸು ಮತ್ತು ಹ್ಯಾಪಿ ಇರ್ತಾರೆ. ಇದು ಬಂದ್ಬಿಟ್ಟು ಹ್ಯಾಪಿ. ಸೊ ಹ್ಯಾಪಿ ನಾರ್ಸುನ ಎಬ್ಬಿಸ್ತದೆ. ಸೊ ಆ್ಯಕ್ಚುಲಿ ನಾರ್ಸುಗೆ ಟ್ರೈನ್ ಜರ್ನಿ ಅಂದರೆ ಆಗೋದಿಲ್ಲ, ಅವ್ನಿಗೆ ವಾಮಿಟ್ ಆಗ್ತದೆ. ಆ ಒಂದು ವೀಕ್ನೆಸ್ ಅಂದರೆ ಟ್ರೈನ್ ಜರ್ನಿ. ಸೊ ಟ್ರೈನ್ ಜರ್ನಿ ಈ ಥರನೇ ಮಾಡ್ತಿರುವಾಗ ಹ್ಯಾಪಿ ಅಂತೂ ಕೆಳಗೆ ಬಂದುಬಿಡ್ತದೆ. ಬಟ್ ನಾರ್ಸು ಆ ಟ್ರೈನಲ್ಲೇ ಇದ್ಬಿಡ್ತಾನೆ ಆ್ಯಂಡ್ ಆ ಟ್ರೈನ್ ಸೀದಾ ಹೋಗಿಬಿಡ್ತದೆ. ಆವಾಗ ನಾಡ್ಸು ಮುಖ ಅಂತೂ ನೋಡೋ ಥರ ಇತ್ತು, ನನ್ನನ್ನು ಕಾಪಾಡಿ ಅಂತಲೇ ಹೇಳ್ತಾನೆ. ಹ್ಯಾಪಿಗೆ ತಲೆ ಬಿಸಿ ಆಗುತ್ತೆ. ಇನ್ನೊಂದು ಕಡೆ ನಾವು ಲೂಸಿ ಅನ್ನೋ ಹುಡುಗಿನ ನೋಡ್ತೀವಿ. ಅವಳು ಬಂದಿರ್ತಾಳೆ ಮ್ಯಾಜಿಕ್ ಶಾಪಿಗೆ. ಯಾಕಂದರೆ ಅವಳು ಒಂದು ಗೇಟ್ ಕೀಪರ್ ಆಗಿರ್ತಾಳೆ, ಲೈಕ್ ಗೇಟ್ ಕೀ ಇದು ಮಾಡೋಳಾಗಿರ್ತಾಳೆ. ಇವಳಿಗೆ ಫೇರಿ ಟೇಲ್ ಹೋಗಬೇಕು ಅಂತ ತುಂಬ ಆಸೆ ಇರ್ತದೆ ಆ್ಯಂಡ್ ಆ ಒಂದು ಕೀಯನ್ನು ಪಡ್ಕೊಂಡು ಬರ್ತಾಳೆ ಅವಳು. ಆ್ಯಕ್ಚುಲಿ ತುಂಬ ಹಣ ಕೂಡ ಖರ್ಚಾಗುತ್ತೆ ಅವಳದು. ಸೊ ನಾವು ನೋಡ್ತೀವಿ ಸಲಾಮಂದರ್ ಬಂದಿದ್ದಾರಂತೆ, ಇವಳಿಗೆ ಗೊತ್ತಾಗುತ್ತೆ. ಸೊ ಸಲಾಮಂದರನ್ನು ಮೀಟ್ ಆಗಬೇಕು ಅಂತ ಇವಳು ಹೋಗ್ತಾಳೆ. ಈ ಕಡೆ ಇವರಿಬ್ಬರು ಕೂಡ ಸಲಾಮಂದರನ್ನು ಹುಡ್ಕೊಂಡೇ ಬಂದಿರ್ತಾರೆ ಆ್ಯಂಡ್ ಈ ಒಂದು ಸಲಾಮಂದರನ್ನು ನೋಡಿ ಹುಡುಗಿರೆಲ್ಲ ಮೆಂಟಲಿ ಇಲ್ಲಾಗಿರ್ತಾರೆ. ಲೈಕ್ ಅವರು ತುಂಬ ಜಾಸ್ತಿ ಕ್ರೇಜಿ ಥಿಂಗ್ ಮಾಡ್ತಿರ್ತಾರೆ ಆ್ಯಂಡ್ ಆ ಟೈಮಲ್ಲಿ ಅಲ್ಲಿಗೆ ಹೀರೋ ಬರ್ತಾನೆ, ನಾರ್ಸು ಬರ್ತಾನೆ. ನಾರ್ಸುಗೆ ಹುಡುಗಿರೇ ಹೊಡಿತಾರೆ ಆ್ಯಂಡ್ ಸಲಾಮಂದರ್ ಒಂದೊಂದು ಕಾರ್ಡು ಕೊಟ್ಟು ಅಲ್ಲಿಂದ ಹೋಗಿಬಿಡ್ತಾನೆ. ಲೂಸಿ ಬಂದು ನಾರ್ಸಿಗೆ ಥ್ಯಾಂಕ್ ಯು ಹೇಳ್ತಾಳೆ. ನಾನು ಕೂಡ ಅವನ ವಶದಲ್ಲಿದ್ದೆ, ನೀನು ಬಂದು ಆ ಸ್ಪೆಲ್ ಮುಗೀತು ಅಂತ ಅವನಿಗೆ ರೆಸ್ಟೋರೆಂಟ್ ಕರ್ಕೊಂಡೋಗಿ ಊಟ ಕೊಡಿಸ್ತಾಳೆ. ನಮಗಿಲ್ಲಿ ಗೊತ್ತಾಗೋದು, ಈ ಒಂದು ಜಾದು ದುನಿಯಾದಲ್ಲಿ ಡ್ರ್ಯಾಗನ್ ಅನ್ನೋದು ತುಂಬ ಜಾಸ್ತಿ ವಿಚಿತ್ರವಾದ ರಹಸ್ಯವಾದ ಒಂದು ಜೀವಿಯಂತೆ. ಸೊ ಇವಳು ಫೇರಿ ಟೇಲ್ ಬಗ್ಗೆ ಎಲ್ಲೋ ಮಾತಾಡ್ತಿರುವಾಗ ಸಲಾಮಂದರಲ್ಲಿ ಬರ್ತಾನೆ ಆ್ಯಂಡ್ ಅಲ್ಲಿ ಬಂದು ಒಂದು ಕಾರ್ಡನ್ನು ಕೊಡ್ತಾನೆ, ಬಾ ಅಂತ ಹೇಳ್ತಾನೆ, ಬೋಟಲ್ಲಿ ಒಂದು ಪಾರ್ಟಿ ಇದೆ ಅಂತ ಹೇಳ್ತಾನೆ. ಸೊ ಇಲ್ಲಿ ಇವರಿಬ್ಬರು ಕೂಡ ಆ ಒಂದು ಬೋಟಿಗೆ ಹೋಗ್ತಾರೆ. ಯಾಕಂದರೆ ಆ ಬೋಟಲ್ಲಿ ತುಂಬ ಜಾಸ್ತಿ ಹುಡುಗಿರು ಇರ್ತಾರೆ. ಸೊ ಈ ಒಂದು ಜ್ಯೂಸನ್ನು ಕುಡಿಲಿಕ್ಕೆ ಅವನು ಫೋರ್ಸ್ ಮಾಡ್ತಾನೆ ಲೂಸಿಗೆ ಆ್ಯಂಡ್ ಎಲ್ಲ ಹುಡುಗಿರು ಕೂಡ ಪ್ರಜ್ಞೆ ತಪ್ಪಿರ್ತಾರೆ ಆ್ಯಂಡ್ ಲೂಸಿಗಂತೂ ಆ ಟೈಮಲ್ಲಿ ಟೆನ್ಷನ್ ಹೋಗುತ್ತೆ ಆ್ಯಂಡ್ ಅಲ್ಲಿಗೆ ನಾರ್ಸು ಬರ್ತಾನೆ. ನಾರ್ಸು ಬಂದಮೇಲೆ ಲೂಸಿಗಂತೂ ತುಂಬ ಜಾಸ್ತಿ ಖುಷಿಯಾಗುತ್ತೆ ಆ್ಯಂಡ್ ಲೂಸಿಯನ್ನು ಅಲ್ಲಿಂದ ಕರ್ಕೊಂಡು ಹೋಗೋದು ಹ್ಯಾಪಿ. ಇಲ್ಲಿ ನಾರ್ಸು ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಸ್ಟಾರ್ಟಿಂಗ್ ಅವ್ನಿಗೆಲ್ಲರೂ ಹೊಡಿತಾರೆ, ಯಾಕಂದರೆ ಅವನಿಗೆ ಟ್ರೈನ್ ಜರ್ನಿ ಅಂದರೆ ಆಗೋದಿಲ್ಲ. ಇನ್ನೊಂದು ಕಡೆ ಹ್ಯಾಪಿ ಲೂಸಿಯನ್ನು ಮೇಲೆ ಕರ್ಕೊಂಡು ಹೋಗಿರ್ತದೆ. ಆದರೆ ಒಂದು ಮೂಮೆಂಟಿಗೆ ಅದರ ಪವರ್ ಖಾಲಿ ಆದಾಗ ಲೂಸಿ ಕೆಳಗೆ ಬಿಡ್ದಿರ್ತಾಳೆ ನೀರಲ್ಲಿ. ಸೊ ಅವಳ ಗೇಟ್ ಕೀ ಕೂಡ ಅಲ್ಲೇ ಇರ್ತದೆ. ಅದರ ಮೂಲಕ ಅಕ್ವೇರಿಯಸನ್ನು ಹೊರಗೆ ತರಿಸ್ತಾಳೆ. ಅಕ್ವೇರಿಯಸ್ ಯಾರ ಮಾತು ಕೇಳಲ್ಲ, ಅಫ್ಕೋರ್ಸ್ ಲೂಸಿ ಮಾತು ಕೂಡ ಇಲ್ಲ. ಆ್ಯಂಡ್ ಆ ಟೈಮಲ್ಲಿ ಅಕ್ವೇರಿಯಸ್ಗೆ ಏನು ಅನಿಸ್ತದೆ ಅದು ಕೆಲಸ ಮಾಡ್ತದೆ ಆ್ಯಂಡ್ ಅದಕ್ಕೆ ಕಾರಣ ಬೋಟೆಲ್ಲ ಧ್ವಂಸ ಆಗಿಬಿಡ್ತದೆ. ನಾಟ್ಸು ಮಾತ್ರ ಹೊರಗೆ ಬರ್ತಾನೆ, ಅವನ ಜಾಕೆಟನ್ನು ಆಚೆ ಹಾಕ್ತಾನೆ. ನೀನೇನು ಅಂದ್ಕೊಂಡಿದ್ಯಾ, ಸಲಾಮಂದರ್ ಅಂದರೆ ಯಾರಾಗಿರ್ಬೋದು. ಸೊ ಇಲ್ಲಿ ಒಂದು ಜಬರ್ದಸ್ತ್ ಫೈಟ್ ಆಗುತ್ತೆ ಆ್ಯಂಡ್ ಎಲ್ರಿಗೂ ಗೊತ್ತಾಗುತ್ತೆ ಸಲಾಮಂದರ್ ಬೇರೆ ಯಾರೂ ಅಲ್ಲ, ಅದು ಬಂದುಬಿಟ್ಟು ನಾಟ್ಸುವೆ ಅಂತ. ಸೊ ಲೂಸಿಗೂ ಶಾಕ್ ಆಗುತ್ತೆ ಆ್ಯಂಡ್ ಅಲ್ಲಿ ಫೇಕ್ ಸಲಾಮಂದರ್ ಇರ್ತಾನೆ ನೋಡಿ, ಅವನಿಗೂ ಕೂಡ ತುಂಬ ಜಾಸ್ತಿ ಶಾಕ್ ಆಗುತ್ತೆ ಆ್ಯಂಡ್ ಇಲ್ಲಿ ನಾಟ್ಸು ಕಿಡ್ಸ್ಲಿಕ್ಕೆ ಶುರು ಮಾಡ್ತಾನೆ. ನೀನು ಫೇರಿ ಟೇಲ್ನ ಒಂದು ನೇಮ್ ಉಂಟಲ್ಲ, ಅದನ್ನು ಹಾಳು ಮಾಡ್ತಾ ಇದೆಯಾ, ಆ ಕೆಲಸ ನಾನು ಮಾಡಲಿಕ್ಕೆ ಬಿಡೋದಿಲ್ಲ. ಲೂಸಿಗೆ ತುಂಬ ಜಾಸ್ತಿ ಶಾಕ್ ಆಗುತ್ತೆ. ಯಾಕಂದರೆ ಅವನ ಪವರ್ ಯಾವ ರೀತಿ ಇರ್ತದೆ ಅಂದರೆ, ಫೈರನ್ನು ಅವನು ಬ್ರೀತಿಂಗ್ ಥರ ಯೂಸ್ ಮಾಡ್ತಾ ಇರ್ತಾನೆ ಆ್ಯಂಡ್ ಫೈರ್ ಇದ್ದರೂ ಕೂಡ ಅವನು ಬ್ರೀತ್ ಮಾಡ್ಬೋದು, ಅಷ್ಟು ಪವರ್ ಇರ್ತದೆ ನಾಟ್ಸುಗೆ. ಆ ಒಂದು ಫೈರ್ ಟೆಕ್ನಿಕ್ಕಿಂದನೇ ಅವನು ಈ ಒಂದು ಫೈಟಲ್ಲಿ ವಿನ್ನು ಕೂಡ ಆಗ್ತಾನೆ ಆ್ಯಂಡ್ ಅವನು ತುಂಬ ಜಾಸ್ತಿ ಡ್ಯಾಮೇಜ್ ಕೂಡ ಮಾಡ್ತಾನೆ ಆ್ಯಂಡ್ ಅವರಿಬ್ಬರು ಕೂಡ ಅಲ್ಲಿಂದ ಓಡಲಿಕ್ಕೆ ಶುರು ಮಾಡ್ತಾರೆ. ಸೊ ನಾಟ್ಸು ಹೇಳ್ತಾನೆ, ನಿಮಗೆ ಫೇರಿ ಟೇಲ್ ಮೆಂಬರ್ ಆಗಬೇಕಲ್ವಾ, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ. ಸೊ ಅವಳಿಗಂತೂ ತುಂಬ ಜಾಸ್ತಿ ಖುಷಿ ಆಗುತ್ತೆ. ಯಾಕಂದರೆ ಅವನ ಹತ್ರ ಒಂದು ಚಿಹ್ನೆ ಇರುತ್ತೆ ಕೈಯಲ್ಲಿ, ಅದು ಬಂದುಬಿಟ್ಟು ಫೇರಿ ಟೇಲ್ ಮೆಂಬರ್ಗೆ ಮಾತ್ರ ಇರೋದು. ಸೊ ಇವರಿಬ್ಬರು ಕೂಡ ಖುಷಿಯಲ್ಲಿ ಅಲ್ಲಿಂದ ಹೋಗ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಗ್ತದೆ. ಸೊ ನಾವು ನೋಡ್ತೀವಿ ನೆಕ್ಸ್ಟ್ ಎಪಿಸೋಡಲ್ಲಿ ಗ್ರೇ ಕ್ಯಾರೆಕ್ಟರ್ನ, ಇವನು ಕೂಡ ಮೇನ್ ಕ್ಯಾರೆಕ್ಟರ್ ಆಗಿರ್ತಾನೆ ಫೇರಿ ಟೇಲ್ದು. ಅವನು ಒಂದು ಪ್ರಾಬ್ಲಮ್ ಇರೋದು, ಅವನು ಎಕ್ಸೈಟ್ ಆದಾಗ ಅವನ ಬಟ್ಟೆನ ತೆಗೆದು ಬಿಸಾಕ್ಬಿಡ್ತಾನೆ. ಸೊ ಫೇರಿ ಟೇಲ್ನ ಮೆಂಬರ್ಸ್ ಅವರು ತುಂಬ ಜಾಸ್ತಿ ಫೈಟಿಂಗಲ್ಲಿ ಬಿಲೀವ್ ಮಾಡ್ತಾರೆ. ಸೊ ಹಾಗಾಗಿ ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಮಾಸ್ಟರ್ ಬರ್ತಾರೆ ಆ್ಯಂಡ್ ಮಾಸ್ಟರೇ ಆಗಿರ್ತಾರೆ ಆ ಡಾರ್ಕ್ ಶ್ಯಾಡೋ. ಸೊ ಅವ್ರು ಬಂದು ಫಸ್ಟಿಗೆ ಮ್ಯಾಜಿಕ್ ಕೌನ್ಸಿಲ್ ಅವರು ಈ ಥರ ಎಲ್ಲ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ಅಂತಾರೆ ಹೇಳಿ, ನೀವು ಯಾರಿಗೂ ಹೆದರಬೇಡಿ, ನಿಮ್ಮ ಒಂದು ಫೈಟಿಂಗನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ಆ್ಯಂಡ್ ಒಬ್ಬರದ್ದು ಮಗ ಬಂದಿರ್ತಾನೆ, ಅವನು ಹೇಳ್ತಾನೆ ನನ್ನ ಡ್ಯಾಡ್ ಇನ್ನೂ ಬರಲಿಲ್ಲ ಅಂತ. ಸೊ ಅವರನ್ನು ಕರ್ಕೊಂಡು ಬರಲಿಕ್ಕೆ ಯಾರಾದರೂ ಹೋಗಿ ಅಂತ. ಮಗ ಅವರು ಫೇರಿ ಟೇಲ್ನ ಮೆಂಬರ್, ಅವ್ರು ಬಂದೇ ಬರ್ತಾರೆ ಅಂತ. ಸೊ ಆಗ ಹುಡುಗನಿಗೆ ಸಿಟ್ಟು ಬಂದು ಅವನ ಮುಖಕ್ಕೆ ಅಂದರೆ ಮಾಸ್ಟರ್ ಮುಖಕ್ಕೆ ಹೊಡೆದೋಗ್ತಾನೆ ಆ್ಯಂಡ್ ಅಲ್ಲಿ ನಾವು ನೋಡ್ತೀವಿ ನಾಟ್ಸುನ, ಅವನಿಗೆ ತುಂಬ ಜಾಸ್ತಿ ಬೇಜಾರಾಗ್ತಿರ್ತದೆ. ಸೊ ಹಾಗಾಗಿ ಅವನು ಆ ಒಂದು ತಂದೆನ ಹುಡುಕ್ಲಿಕ್ಕೆ ಹೋಗ್ಬಿಡ್ತಾನೆ. ಸೊ ಅವನ ಜೊತೆ ಹ್ಯಾಪಿ ಕೂಡ ಇರ್ತದೆ. ಹ್ಯಾಪಿ ಒಟ್ರಾಶಿ ನಾಟ್ಸುನ
ಒಂದು ಫ್ರೆಂಡ್ಗಿಂತ ಜಾಸ್ತಿ. ಅದು ನಿಮಗೆ ಗೊತ್ತಾಗುತ್ತೆ ಹ್ಯಾಪಿ ಮತ್ತು ಅವನ ರಿಲೇಷನ್. ಆ್ಯಂಡ್ ಇಲ್ಲಿ ನಾವು ನೋಡ್ತೀವಿ ಲೂಸಿ ಕೂಡ ಅವರಿಬ್ಬರ ಜೊತೆ ಬಂದಿರ್ತಾಳೆ. ಯಾಕೆ ಅಂದರೆ ಮೇರಿ ಅವಳಿಗೆ ಹೇಳಿರ್ತಾಳೆ ಆ್ಯಕ್ಚುಲಿ ನಾರ್ಸುನ ತಂದೆ ಡ್ರ್ಯಾಗನ್ ಆಗಿರ್ತಾರೆ. ಈ ವಿಷಯ ಕೇಳಿ ಲೂಸಿಗಂತೂ ಶಾಕ್ ಆಗುತ್ತೆ, ಏನು ಡ್ರ್ಯಾಗನಾ? ಆ್ಯಂಡ್ ಸ್ಟೋರಿ ಹೇಳಿಕೆ ಶುರು ಮಾಡ್ತಾಳೆ. ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಡ್ರ್ಯಾಗನಿಗೆ ನಾರ್ಸು ಸಿಕ್ಕಿದ್ದ. ನಾಟ್ಸುಗೆ ಜಾದು ಹೇಳಿಕೊಡ್ತು ಆ ಡ್ರ್ಯಾಗನ್, ಕಲ್ಚರ್ ಹೇಳಿಕೊಡ್ತು, ಎಲ್ಲ ಕೂಡ ಹೇಳಿಕೊಡ್ತು. ಆಮೇಲೆ ಒಂದು ದಿನ ಆ ಡ್ರ್ಯಾಗನ್ ಎಲ್ಲಿಗೂ ಹೋಗಿಬಿಡ್ತು. ಎಲ್ಲಿಗಂತ ನಾಟ್ಸುಗೆ ಇದುವರೆಗೆ ಗೊತ್ತಿಲ್ಲ. ಅದಕ್ಕೆ ಅವನು ತಂದೆ ಅಂದಾಗ ತುಂಬ ಜಾಸ್ತಿ ಇಮೋಷನ್ ಆಗ್ತಾನೆ. ಆ್ಯಂಡ್ ನಿನ್ಗನ್ಸಲ್ವಾ ನಾಟ್ಸು ತುಂಬ ಜಾಸ್ತಿ ಕ್ಯೂಟ್ ಅಂತ ಹೇಳಿದಾಗ ಲೂಸಿ ಅದನ್ನೇ ಯೋಚನೆ ಮಾಡ್ತಾ ಇರ್ತಾಳೆ ನಾಟ್ಸುನ ನೋಡಿ. ಸೊ ಅವರ ಡಿಸಿಷನ್ ಫೈನಲಿ ಬರ್ತದೆ. ನಾಟ್ಸು ತುಂಬ ಜಾಸ್ತಿ ಎಕ್ಸೈಟ್ ಆಗ್ತಾನೆ. ಅವನ ಬಾಯಲ್ಲಿ ಬೆಂಕಿ ಬರ್ತಾ ಇರ್ತದೆ. ಸೊ ನಾವು ನೋಡ್ತೀವಿ ಒಂದು ಸೀನನ್ನು, ಒಂದು ಮೌಂಟೇನ್ ಇರ್ತದೆ. ಆ ಒಂದು ಜಬರ್ದಸ್ತ್ ಮೌಂಟೇನಲ್ಲಿ ಅವನು ಜಬರ್ದಸ್ತಾಗಿ ಫೈಟ್ ಮಾಡ್ತಾನೆ. ಇಲ್ಲಿ ಹ್ಯಾಪಿ ಮತ್ತು ಲೂಸಿ ಇಬ್ಬರು ಕೂಡ ಹೆಲ್ಪ್ ಮಾಡ್ತಾರೆ ನಮ್ಮ ನಾಟ್ಸುಗೆ. ಫೈಟ್ ಆದಮೇಲೆ ನಾಟ್ಸು ಅವನ ತಂದೆನ ಕರ್ಕೊಂಬರ್ತಾನೆ, ಅಂದರೆ ಆ ಹುಡುಗನ ತಂದೆನ. ಆ ಹುಡುಗ ಆ ತಂದೆನ ಹಗ್ ಮಾಡಿಕೊಂಡು ಹೇಳ್ತಾನೆ, ನೀವು ಯಾವಾಗಲೂ ಗ್ರೇಟ್ ಅಪ್ಪ, ನನ್ನಿಂದ ತಪ್ಪಾಗಿದೆ, ಸಾರಿ ಅಂತ. ಯಾಕಂದರೆ ಅವನಿಗೆ ಅವನ ತಂದೆ ಮೆಜಿಷಿಯನ್ ಆಗಿರೋದು ಅಷ್ಟು ಇಷ್ಟ ಇರೋದಿಲ್ಲ. ಆದರೆ ಅವನಿಗೀಗ ರಿಯಲೈಸ್ ಆಗಿದೆ ತಂದೆಗೆ ಮ್ಯಾಜಿಕ್ ಎಷ್ಟು ಇಂಪಾರ್ಟೆಂಟ್ ಆ್ಯಂಡ್ ಅವರು ಯಾವುದೇ ರೀತಿ ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ಅಂತ. ಸೊ ನಾವು ನೋಡ್ತೀವಿ ಆ ಹುಡುಗ ನಾಟ್ಸುಗೆ ಥ್ಯಾಂಕ್ ಯು ಹೇಳ್ತಾನೆ. ಇಲ್ಲಿಗೆ ಎಪಿಸೋಡ್ 2 ಮುಗಿತದೆ. ಸೊ ನಾನು ಫೇರಿ ಟೇಲ್ ನೋಡ್ತಿರೋದು 3ನೇ ಸರಿ. ಸ್ಟಾರ್ಟಿಂಗ್ ನಾನು 70 ಎಪಿಸೋಡ್ ನೋಡಿದ್ದೆ, ಆಮೇಲೆ 50 ಎಪಿಸೋಡ್. ಈಗ ಪುನಃ ನಾನು ಎಪಿಸೋಡ್ 1ಇಂದ ಶುರು ಮಾಡಿದ್ದೀನಿ, ಎಕ್ಸ್ಪ್ಲೇಷನ್ ಮಾಡಬೇಕಲ್ಲ. ಸೊ ಫೇರಿ ಟೇಲ್ಗೆ ವೋಟ್ ಬಂದ ಕಾರಣ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದು. ಸೊ ಎನಿವೇಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ.